ಗುಡ್ ವೆರಿ ಮಾರ್ನಿಂಗ್. ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟಿರುವಂತ ವ್ಯಕ್ತಿ ಯಶೋಧ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಗುತ್ತೆ. ಸೊ ಈ ಒಂದು ಅವಕಾಶ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ತಗೊಂಡಿರೋಂಥದ್ದು. ಜಸ್ಟ್ ಏನು ಒಂದು ಆಫೀಸಿಗೆ ಬಂದು ಜಸ್ಟ್ ವರ್ಕ್ ಮಾಡಬೇಕು ಅಂತ ವರ್ಕ್ ಮಾಡೋ ಪ್ರೊಸೆಸ್ಸಲ್ಲಿ ಬಂದಿದ್ದು, ಏನು ಸ್ಯಾಲ್ರಿಗೋಸ್ಕರ. ಬಟ್ ಆದರೆ ಸೊ ನಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ಬರ್ತಾ ಇರ್ತಾರೆ, ಕೆಲವೊಂದು ಟ್ರೈನಿಂಗು ಮೀಟಿಂಗ್ಗಳು ಅಟೆಂಡ್ ಆಗ್ತಾ ಇರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಸೊ ಕೆಲವೊಂದು ಪ್ರಾಡಕ್ಟ್ಸ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೊ ಬೇಸಿಕಲಿ ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ದಾಗ ಈ ಅವಕಾಶ ತೊಗೊಂಡಿರೋಂಥದ್ದು. ಆ್ಯಕ್ಚುಲಿ ಆಲ್ರೆಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು, ಕಂಪ್ನಿಗೆ ಜಾಯ್ನ್ ಆಗಬೇಕಿತ್ತು. ಆದರೂ ಕೂಡ ಸೊ ಇವತ್ತು ಆ ಒಂದು ಕಂಪ್ನಿಗೆ ಜಾಯ್ನ್ ಆಗೋದನ್ನ ಕ್ಯಾನ್ಸಲ್ ಮಾಡಿ ಕಂಟಿನ್ಯೂಟಿ ಸೊ ಈ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿರೋಂಥದ್ದು. ನಾನು ಕೂಡ ಮೋದಿ ಕೇರ್ ಮಾಡಬೇಕು, ನನಗೂ ಕೂಡ ಕನಸಿದೆ. ನಾನು ಕೂಡ ನಾಲ್ಕು ಜನ ಬೆಳೆಸಬೇಕು, ಅವ್ರಿಗೂ ಕೂಡ ಇಂಥ ಒಂದು ಒಳ್ಳೆ ಅವಕಾಶ ಕೊಡಬೇಕು ಅಂತ ಬಂದಿರೋಂಥದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಫಸ್ಟ್ ಪ್ರಾಡಕ್ಟ್ ಬೇಸಲ್ಲಿ ಬಂದೆ. ನಿಜವಾಗ್ಲೂ ಒಂದು ಪೇಸ್ಟ್ ಕೂಡ 1 ಇಯರ್ 2 ಇಯರ್ ನಾನು ಒಂದು ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ನೆಕ್ಸ್ಟ್ ಆಮೇಲೆ ಗೊತ್ತಾಯಿತು ಕೆಲವೊಂದು ಟ್ರೈನಿಂಗ್ಸ್ ಮೀಟಿಂಗ್ಸ್ನ ಅಟೆಂಡ್ ಆಗ್ತಾ ಹೋದಾಗ ಸೊ ಪ್ರಾಡಕ್ಟ್ ಕ್ವಾಲಿಟಿ ಯಾವ ಥರ ಇದೆ, ಸೊ ಇಲ್ಲಿ ಯಾವ ಥರ ರಿಸಲ್ಟ್ ಬರ್ತಾ ಹೋಗುತ್ತೆ ಅಂತ ಆ ಒಂದು ರಿಸಲ್ಟ್ನ ನೋಡಿಕೊಂಡು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಒಂದು ಫೇಸ್ ರಿಸಲ್ಟ್ ನಿಜವಾಗ್ಲೂ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ನನ್ನಲ್ಲಿ ತುಂಬಾ ಚೇಂಜಸ್ ಆಗಿದೆ. ಆ್ಯಂಡ್ ನನ್ನ ಫೇಸಲ್ಲಿ ತುಂಬಾ ಚೇಂಜಸ್ ಆಗಿರೋಂಥದ್ದು. ಅಲ್ಲಿಂದ ನಂಬಿಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ಕೂಡ ಮಾಡ್ಬೋದು ಅಂತ ಹೊರಟೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಮೋದಿ ಕೇರ್ನ ಕಾರ್ಪೊರೇಟ್ ಅಚೀವರ್ ಆಗಿರೋಂಥದ್ದು, ಆ್ಯಂಡ್ ಟೀಮಲ್ಲೂ ಕೂಡ ಅಚೀವರ್ಸ್ನ ಕ್ರಿಯೇಟ್ ಮಾಡಿರೋಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕ್ರೂಸ್ ಟ್ರಿಪ್. ಸೊ ಅಂದ್ಕೊಂಡಿದ್ವಿ ನಾವು ಕೂಡ ಕ್ರೂಸಲ್ಲಿ ಹೋಗೋಕ್ಕಾಗುತ್ತಾ ಅನ್ನೋ ಒಂದು ಎಲ್ಲೋ ಒಂದು ಕ್ವಶನ್ ಇತ್ತು. ನಮ್ಮ ಒಂದು ಜೆಮ್ಸ್ ಟ್ರೈನಿಂಗ್ ಅಟೆಂಡ್ ಆದಮೇಲೆ ನಮ್ಮ ಒಂದು ಮಂಜುನಾಥ್ ಶೆಟ್ಟಿ ಸರ್ ಮೈಂಡ್ ಸೆಟ್ ಆ್ಯಂಡ್ ಅದ್ರ ಜೊತೆಗೆ ಯಶೋಧ ಮ್ಯಾಮ್ ಸಪೋರ್ಟ್ 100% ನೀವು ಕೂಡ ಈ ಒಂದು ಕ್ರೂಸ್ ಟ್ರಿಪ್ಪಿಗೆ ಕ್ವಾಲಿಫೈ ಆಗ್ಬೋದು ಅಂತ ನನಗೆ ಮೈಂಡ್ ಸೆಟ್ ಮಾಡಿದ್ರು. ಅಲ್ಲಿಂದ ಕ್ರೂಸ್ ಟ್ರಿಪ್ನ ಕ್ವಾಲಿಫೈ ಆಗಲಿಕ್ಕೆ ಸ್ಟಾರ್ಟ್ ಮಾಡಿರೋಂಥದ್ದು. ಕೆಲವೊಂದು ಟೈಮ್ಸ್ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಆದರೂ ಕೂಡ ನಾವು ಅಂದ್ಕೊಂಡಿದ್ದ ಯಾವತ್ತೂ ಕೂಡ ಕ್ವಿಟ್ ಮಾಡಬಾರ್ದು. ಯಾಕೆಂದರೆ ಇವತ್ತಲ್ಲ ನಾಳೆ ನಾವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ಅದಕ್ಕೆ ಸ್ವಲ್ಪನಾದರೂ ನಾವು ಎಫರ್ಟ್ ಆಗಿದ್ರೆ 100% ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಖಂಡಿತ ಈ ಒಂದು ಕ್ರೂಸ್ ಟ್ರಿಪ್ನ ನಾನು ಕ್ವಾಲಿಫೈ ಆಗಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ನಾನು ಕ್ವಿಟ್ ಮಾಡಿಲ್ಲ. ಯಾಕೆಂದರೆ ನನ್ನ ಮೈಂಡ್ ಸೆಟ್ ಕೂಡ ಚೇಂಜ್ ಆಗಿಲ್ಲ. ಯಾಕೆಂದರೆ ಆ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಜವಾಗ್ಲೂ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ನಾವು ಆ ಥರ ಲೈಫ್ನ ಎಂಜಾಯ್ ಮಾಡ್ಬೋದು ಅಂತ ಗೊತ್ತಾಗಿದ್ದು ನನಗೆ ಆ ವಿಡಿಯೋದಿಂದ. ಸೊ ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿರೋಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಕ್ವಾಲಿಫೈ ಆದಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತು ನಾವು ಹೊರಗಡೆ ಫ್ಯಾಮಿಲಿನ ನೆನೆಸ್ಕೊಂಡ್ರೆ ಒಂದು ಫ್ಲೈಟ್ ಹತ್ತಕ್ಕೂ ಕೂಡ ನನ್ನ ಕೈಲಿ ಸಾಧ್ಯ ಆಗಲ್ಲ. ಬಟ್ ಅದೇ ಮೋದಿ ಕೇರ್ ನಾನು ಜಾಯಿನ್ ಮಾಡಿ ಒಂದು ಫ್ಲೈಟ್ ಟಿಕೆಟ್ನು ಕೂಡ ಬುಕ್ ಮಾಡಿರೋಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ನಾವು ಹೊರಗಡೆ ಇದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಬಟ್ ಈ ಒಂದು ಸಿಸ್ಟಮಲ್ಲಿ ಇದೆಲ್ಲದೂ ಕೂಡ 100% ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಒಬ್ಬಳೇ ಟ್ರಿಪ್ ಹೋಗೋದಲ್ಲ, ನನ್ನ ಟೀಮ್ ಮೆಂಬರ್ಸ್ ಕೂಡ ಟ್ರಿಪ್ನ ಕರ್ಕೊಂಡು ಹೋಗಬೇಕು, ಇನ್ನಷ್ಟು ಖುಷಿ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆಲ್ರೆಡಿ ಇನ್ನೇನು 4-5 ಡೇಸ್ ಇದೆ. ಅಲ್ಲದೆ ನಮಗೆ ಆಲ್ರೆಡಿ ಕ್ರೂಸಲ್ಲಿ ಇದ್ದೀನೇನೋ ಅನ್ನೋ ಎಲ್ಲೋ ಒಂಥರ ಫೀಲ್ ತುಂಬಾ ಆಗ್ತಾ ಇದೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಗ್ರೇಟ್ ಅಪ್ಲೈನ್ ಮೆಂಟರ್ ಕೋಚರ್ ಯಾವಾಗಲೂ ಕೂಡ ಬೆಸ್ಟ್ ಸಪೋರ್ಟ್ ಕೊಡ್ತಿರೋಂಥ ಮಂಜುನಾಥ್ ಶೆಟ್ಟಿ ಸರ್ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆ ಹೋಗ್ತಿರೋದು ನಮ್ಮ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಶೆಟ್ಟಿ ಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100% ನಾವು ಅನ್ಕೋಬೇಕು, ಅನ್ಕೊಂಡ್ರೆ ಆಗುತ್ತೆ, ಅನ್ಕೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ಯಶೋಧ ಮ್ಯಾಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅನ್ಕೊಂಡ್ರೆ ಆಗುತ್ತೆ, ಅದು 100% ಅನ್ಕೋಬೇಕು, ಅವಾಗ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗಲೂ ಕೂಡ ಅಷ್ಟೇ, ಶ್ರೀಲಂಕಾ ಟ್ರಿಪ್ ಕೂಡ ನಮಗೆ ಮತ್ತೆ ಕಂಪನಿ ಬಿಟ್ಟಿದೆ. ಅದು ಹೋಗಬೇಕು, ನಾವು ಮಾಡಬೇಕು ಅಂತ ಹೊರಟ್ರೆ 100% ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಶೋಧ ಮ್ಯಾಮ್, ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.